ಎಲ್ರಿಗೂ ನಮಸ್ಕಾರ. ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ನೀವೇನಾದ್ರೂ ರೊಮ್ಯಾನ್ಸ್, ಸಖತ್ ಕಾಮಿಡಿ ಮತ್ತೆ ಹೈ ವೋಲ್ಟೇಜ್ ಸಸ್ಪೆನ್ಸ್ ಇರೋ ಹೊಸ ಕೆ ಡ್ರಾಮಾನ ಹುಡುಕ್ತಿದ್ದೀರಾ? ಹಾಗಾದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ಟ್ರೆಂಡಿಂಗ್ ನಲ್ಲಿರೋ ಈ ಡ್ರಾಮಾ ನಿಮ್ಗೆ ಇಷ್ಟ ಆಗಬಹುದು. ಕತೆ ಶುರುವಾಗೋದು ನಮ್ಮ ಹೀರೋಯಿನ್ ಗೋ ಯುನ್ಸೆ ಇಂದ. ಅವಳೊಬ್ಳು ಖಡಕ್ ಎಲೈಟ್ ಪ್ರಾಸಿಕ್ಯೂಟರ್. ಸಿಯೋಲ್ ನಗರದ ದೊಡ್ಡ ಕ್ರೈಮ್ ಸಿಂಡಿಕೇಟ್ ಬಾಸ್ ಬೆಂಗ್ ಸಾಂಗ್ ಗಿಲ್ ಅನ್ನೋದನ್ನ ಹಿಡಿಯೋಕೆ ಇವಳು ಬೆನ್ನತ್ತಿರ್ತಾಳೆ. ಆದ್ರೆ ಈ ಚೇಸಿಂಗ್ ಮಧ್ಯ ಒಂದು ಭೀಕರ ಆಕ್ಸಿಡೆಂಟ್ ಆಗಿ ನಮ್ಮ ಹೀರೋಯಿನ್ಗೆ ಸಂಪೂರ್ಣವಾಗಿ ಮೆಮೊರಿ ಲಾಸ್ ಆಗೋಗುತ್ತೆ. ಅವಳು ಯಾರು ಅನ್ನೋದನ್ನೇ ಅವಳಿಗೆ ನೆನಪಿರಲ್ಲ. ಇವಾಗ ಎಂಟ್ರಿ ಕೊಡ್ತಾನೆ ನಮ್ಮ ಹೀರೋ ಜಾಂಗ್ ಟೇಹಾ. ಇವನು ಒಂದು ಸಣ್ಣ ಹಳ್ಳಿಯಲ್ಲಿ ಅಂಡರ್ ಕವರ್ ತರ ಇರೋ ಬಾಕ್ಸಿಂಗ್ ಕೋಚ್. ಆದ್ರೆ ಇವನ್ಗೂ ಒಂದು ಸೀಕ್ರೆಟ್ ಪಾಸ್ಟ್ ಇರುತ್ತೆ. ಇವನು ಮೊದಲು ಅದೇ ರೌಡಿ ಗ್ಯಾಂಗ್ ನಲ್ಲಿ ಇದ್ದವನು. ಅಸ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಯುನ್ಸೆ ನಮ್ಮ ಹೀರೋನ ಫಸ್ಟ್ ಲವ್. ಹಾಸ್ಪಿಟಲ್ ನಲ್ಲಿ ಅವಳಿಗೆ ಹಳೇದೆಲ್ಲ ಮರ್ತೋಗಿರೋದನ್ನ ನೋಡಿ ಆ ಕ್ರೈಮ್ ಬಾಸ್ ನಿಂದ ಅವಳನ್ನ ಸೇಫ್ ಆಗಿ ಕಾಪಾಡೋದಕ್ಕೆ ನಮ್ಮ ಹೀರೋ ಒಂದು ದೊಡ್ಡ ಸುಳ್ಳು ಹೇಳ್ತಾನೆ. ನೇರವಾಗಿ ಹೋಗಿ ನಾನೇ ನಿನ್ನ ಬಾಯ್ ಫ್ರೆಂಡ್ ಅಂದ್ಬಿಡ್ತಾನೆ. ಮೆಮೊರಿ ಇಲ್ಲದ ಹೀರೋಯಿನ್ಗೆ ಬೇರೆ ಆಪ್ಷನ್ ಇಲ್ಲದೆ ಹೀರೋ ಜೊತೆ ಅವನ ಹಳ್ಳಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಆ ಹಳ್ಳಿ ಕೊರಿಯಾದ ಟ್ರೆಡಿಷನಲ್ ಸ್ವೀಟ್ ಯಾಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಫೇಮಸ್. ಸಿಟಿಯಲ್ಲಿನ ಬಿಲ್ಡಪ್ ತಗೊಳ್ತಿದ್ದ ಪ್ರಾಸಿಕ್ಯೂಟರ್ ಮತ್ತೆ ಹಳ್ಳಿ ಬಾಕ್ಸಿಂಗ್ ಕೋಚ್ ಒಂದೇ ಮನೇಲಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಸ್ಟಾರ್ಟಿಂಗ್ ನಲ್ಲಿ ಸಖತ್ ಕಾಮಿಡಿ ಫೈಟ್ಸ್ ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಆ ಸುಳ್ಳು ನಿಜವಾದ ಪ್ರೀತಿಯಾಗಿ ಬದಲಾಗುತ್ತೆ. ಟೈಟಲ್ ನಲ್ಲಿ ಸ್ಟಿಕ್ಕಿ ಅಂತ ಯಾಕಿದೆ ಅಂದ್ರೆ ಈ ಅಂಟು ಕ್ಯಾಂಡಿ ತರಾನೇ ನಮ್ಮ ಹೀರೋ ಹೀರೋಯಿನ್ ಕಷ್ಟದ ಟೈಮ್ ನಲ್ಲಿ ಒಬ್ರಿಗೊಬ್ರು ಅಂಟ್ಕೊಂಡು ನಿಲ್ತಾರೆ. ಕೆಮಿಸ್ಟ್ರಿ ಮಾತ್ರ ಬೆಂಕಿ. ಇದನ್ನ ಬರೀ ಸ್ವೀಟ್ ರಾಮ್ ಕಾಮ್ ಅಂತ ಅನ್ಕೋಬೇಡಿ. ಕಥೆ ಹಿಂದೆ ಒಂದು ಡಾರ್ಕ್ ಥ್ರಿಲ್ಲರ್ ಓಡ್ತಾ ಇರುತ್ತೆ. ಕ್ರೈಮ್ ಬಾಸ್ಗೆ ಇವಳಿಗೆ ಮೆಮೊರಿ ಲಾಸ್ ಆಗಿರೋದು ಗೊತ್ತೇ ಇರಲ್ಲ. ತನ್ನ ಗ್ಯಾಂಗ್ ನ ಸೀಕ್ರೆಟ್ಸ್ ಎಲ್ಲ ಅವಳಿಗೆ ಗೊತ್ತು. ಅವಳನ್ನ ಮುಗಿಸ್ಬೇಕು ಅಂತ ಆ ವಿಲನ್ ಗ್ಯಾಂಗ್ ಕಂಟಿನ್ಯೂಸ್ ಆಗಿ ಇವಳನ್ನ ಹುಡ್ಕೊಂಡು ಬರ್ತಾನೆ ಇರ್ತಾರೆ. ರೊಮ್ಯಾನ್ಸ್ ಜೊತೆಗೆ ಆ ಲೆವೆಲ್ ನ ಸಸ್ಪೆನ್ಸ್ ಕೂಡ ಇಟ್ಟಿದ್ದಾರೆ. ಈ ಸೀರೀಸ್ ನ ಹೆಸರು ಅವರ್ ಸ್ಟಿಕ್ಕಿ ಲವ್. ನೆಟ್ಫ್ಲಿಕ್ಸ್ ನಲ್ಲಿ ನೀವು ಈ ಸೀರೀಸ್ ನ ನೋಡಬಹುದು. ನೀವೇನಾದ್ರೂ ಹೈ ವೋಲ್ಟೇಜ್ ಮಿಲಿಟರಿ ಆಕ್ಷನ್, ರಿಯಲ್ ದೇಶಭಕ್ತಿ ಮತ್ತೆ ನರನರಗಳಲ್ಲೂ ರೋಮಾಂಚನ ತರೋ ಸೀರೀಸ್ ನ ಹುಡುಕ್ತಿದ್ದೀರಾ? ಹಾಗಾದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ಈಗ ತಾನೇ ರಿಲೀಸ್ ಆಗಿರೋ ಈ ಸೀರೀಸ್ ನ ನೀವು ಖಂಡಿತ ನೋಡ್ಲೇಬೇಕು. 1999ರ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತೀಯ ವಾಯುಪಡೆ ಮಾಡಿದ ಸಾಹಸದ ನೈಜ ಕಥೆ ಇದು. ಇದರಲ್ಲಿ ಸಿದ್ಧಾರ್ಥ್ ಮತ್ತು ಜಿಮ್ಮಿ ಶೇರ್ಗಿಲ್ ಮೇನ್ ರೋಲ್ ನಲ್ಲಿ ಮಿಂಚಿದ್ದಾರೆ. ಬನ್ನಿ ಈ ಸೀರೀಸ್ ನಲ್ಲಿ ಏನೇನಿದೆ ಅಂತ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಕತೆ ಶುರುವಾಗೋದು 1999ರ ಕಾರ್ಗಿಲ್ ಗಡಿ ಭಾಗದಲ್ಲಿ. ಪಾಕಿಸ್ತಾನಿ ಸೈನಿಕರು ಮತ್ತೆ ಉಗ್ರರು ಕದ್ದು ಮುಚ್ಚಿ ಬಂದು ಮಂಜಿನಿಂದ ಆವೃತವಾಗಿದ್ದ 23,000 ಅಡಿ ಎತ್ತರದ ಭಾರತದ ಗಡಿ ಶಿಖರಗಳನ್ನ ಮತ್ತೆ ಬ್ಯಾಂಕರ್ಗಳನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಕೆಳಗಡೆಯಿಂದ ದಾಳಿ ಮಾಡೋ ನಮ್ದ ಸೈನ್ಯದ ಮೇಲಿಂದ ಶತ್ರುಗಳು ವಿಪರೀತ ಫೈರಿಂಗ್ ಮಾಡ್ತಿರ್ತಾರೆ. ಈ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ಎಂಟ್ರಿ ಕೊಡೋದೆ ನಮ್ಮ ಇಂಡಿಯನ್ ಏರ್ ಫೋರ್ಸ್. ಮೇ 26, 1999ರಲ್ಲಿ ಆಪರೇಷನ್ ಸಫೇದ್ ಸಾಗರ್ ಅನ್ನೋ ಹೈ ಸ್ಟೇಕ್ಸ್ ಏರಿಯಲ್ ಮಿಷನ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ವಾಯುಪಡೆಗೆ ಇದ್ದ ಸವಾಲು ಸಣ್ಣದಾಗಿರ್ಲಿಲ್ಲ ಗುರು. 23,000 ಅಡಿ ಎತ್ತರದಲ್ಲಿ ಗಾಳಿ ತುಂಬಾ ತೆಳುವಾಗಿರುತ್ತೆ. ಅಲ್ಲಿ ಹೆಲಿಕಾಪ್ಟರ್ ಮತ್ತು ಫೈಟರ್ ಜೆಟ್ ಹಾರಿಸೋದು ದೊಡ್ಡ ಸಾಹಸ. ಅದರ ಜೊತೆಗೆ ಗೌರ್ಮೆಂಟ್ ಇಂದ ಒಂದು ಸ್ಟ್ರಿಕ್ಟ್ ಆರ್ಡರ್ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ LOC ದಾಟಿ ಶತ್ರುಗಳ ಏರಿಯಾಗೆ ಹೋಗಬಾರ್ದು. ಅಂದ್ರೆ ಬಾರ್ಡರ್ ದಾಟದೆ ಬಂಕರ್ಗಳನ್ನ ಮತ್ತೆ ಶತ್ರುಗಳ ಸಪ್ಲೈ ಲೈನ್ಗಳನ್ನ ಉಡಾಯಿಸಬೇಕಿತ್ತು. ಸಣ್ಣ ಮಿಸ್ ಆದ್ರೂ ಶತ್ರುಗಳ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಗೆ ಜೆಟ್ಗಳು ಬಲಿಯಾಗೋ ರಿಸ್ಕ್ ಇತ್ತು. ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಜೆಟ್ಗಳಿಗೆ ಹೈ ಆಲ್ಟಿಟ್ಯೂಡ್ ವಿಂಡ್ಸ್ ನಿಂದ ಪ್ರಾಬ್ಲಮ್ ಆಗಿ ಕೆಲವು ಜೆಟ್ಗಳು ಕ್ರಾಶ್ ಆಗ್ತವೆ. ಪೈಲಟ್ ಗಳನ್ನ ಶತ್ರುಗಳು ಸೆರೆ ಹಿಡಿತಾರೆ. ಆದ್ರೆ ನಮ್ಮ ಪೈಲಟ್ ಗಳು ಧೃತಿಗೆಡದೆ ಸಖತ್ ಮಾಸ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ. ಮಿರಾಜ್ 2000 ಫೈಟರ್ ಜೆಟ್ ಗಳನ್ನ ಫೀಲ್ಡ್ ಗೆ ಇಳಿಸಿ ಹ್ಯಾಂಡ್ ಹೆಲ್ಡ್ GPS ಮತ್ತು ಲೇಸರ್ ಗೈಡೆಡ್ ಬಾಂಬ್ ಗಳನ್ನ ಯೂಸ್ ಮಾಡಿ ಟೈಗರ್ ಹಿಲ್ ಮೇಲಿದ್ದ ಶತ್ರುಗಳ ಬಂಕರ್ ಗಳನ್ನ ಛಿದ್ರ ಮಾಡ್ತಾರೆ. ಈ ಸೀರೀಸ್ ನಲ್ಲಿ ಬರೀ ಬಾಂಬಿಂಗ್ ಮತ್ತು ಫೈಟಿಂಗ್ ಅಷ್ಟೇ ಅಲ್ಲ, ಕೊರಿಯೋ ಚಳಿಯಲ್ಲಿ ಯುದ್ಧ ಮಾಡೋ ಪೈಲಟ್ ಗಳ ಎಮೋಷನಲ್ ಪ್ರೆಷರ್, ಅವರ ಟ್ರೈನಿಂಗ್ ಮತ್ತೆ ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧರ ಕುಟುಂಬಗಳ ನೋವನ್ನ ತುಂಬಾ ಹಾರ್ಟ್ ಟಚಿಂಗ್ ಆಗಿ ತೋರಿಸಿದ್ದಾರೆ. ಸಿದ್ಧಾರ್ಥ್ ಮತ್ತು ಜಿಮ್ಮಿ ಶೇರ್ಗಿಲ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಈ ದೇಶಭಕ್ತಿಯ ಹೈ ವೋಲ್ಟೇಜ್ ಸೀರೀಸ್ ನ ಹೆಸರು ಆಪರೇಷನ್ ಸಫೇದ್ ಸಾಗರ್. ಈ ಸೀರೀಸ್ ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ, ಹಿಂದಿ, ತಮಿಳ್, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ನೋಡಬಹುದು. ನೀವೇನಾದ್ರೂ ಮೈನವಿರೇಳಿಸೋ ಕ್ರೈಮ್ ಥ್ರಿಲ್ಲರ್, ಡಾರ್ಕ್ ಇನ್ವೆಸ್ಟಿಗೇಷನ್ ಮತ್ತೆ ಸೀಟ್ ಎಡ್ಜ್ ಟ್ವಿಸ್ಟ್ ಇರೋ ಸೀರೀಸ್ ನ ನೋಡ್ಬೇಕು ಅನ್ಕೊಂಡಿದ್ರೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿರೋ ಈ ಸೀರೀಸ್ ನ ಮಿಸ್ ಮಾಡದೆ ನೋಡಿ. ಕತೆ ಶುರುವಾಗೋದು ನಮ್ಮ ಹೀರೋ SI ಮೂಸಾರಾಜ್ಗೆ ಸಿಗೋ ಪನಿಷ್ಮೆಂಟ್ ಟ್ರಾನ್ಸ್ಫರ್ ನಿಂದ. ಹೈ ಪ್ರೊಫೈಲ್ ಪೊಲಿಟಿಕಲ್ ಕೇಸ್ ಮುಗಿಸಿದ್ಮೇಲೆ ಇವರನ್ನ ಮಧುರೈನ ಸಣ್ಣ ಹಳ್ಳಿಗೆ ಲೊಕೇಶನ್ ನ ಚೇಂಜ್ ಮಾಡಿರ್ತಾರೆ. ಅಲ್ಲೇನೋ ಲೈಫ್
ಪೀಸ್ಫುಲ್ ಆಗಿರುತ್ತೆ ಅನ್ಕೊಂಡ್ರೆ ಅಲ್ಲಿ ನಡೆಯೋ ಜಲ್ಲಿಕಟ್ಟು ಹಬ್ಬದ ಟೈಮ್ ನಲ್ಲಿ ಹೈವೇ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಮನುಷ್ಯನ ಅಸ್ಥಿ ಪಂಜರ ಸಿಗುತ್ತೆ. ಈ ಅಸ್ಥಿ ಪಂಜರದ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋದಾಗ ಮೂಸಾಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ತಾನು ಮುಂಚೆ ಸಾಲ್ವ್ ಮಾಡಿ ಕ್ಲೋಸ್ ಮಾಡಿದ ಕೇಸ್ ನಲ್ಲಿ ಒಬ್ಬ ತೀರಾ ನಿರಪರಾಧಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ತಾನು ಮಾಡಿದ ಒಂದೇ ಒಂದು ಮಿಸ್ಟೇಕ್ ನಿಂದ ಅಮಾಯಕ ಜೈಲ್ನಲ್ಲಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಮೂಸಾ ಒಳಗಿರೋ ನಿಜವಾದ ಪೊಲೀಸ್ ಎದ್ದು ನಿಲ್ತಾನೆ. ಈ ಇಡೀ ಮರ್ಡರ್ ಮಿಸ್ಟ್ರಿಗೆ ಲಿಂಕ್ ಆಗಿರೋ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಮಣಿ ಅನ್ನೋ ಕೈದಿ. ಆದ್ರೆ ಇವನು ಸೈಲೆಂಟ್ ಪ್ಲೇಯರ್. ಪೊಲೀಸ್ ಏನೇ ಕೇಳಿದ್ರು ಬಾಯ್ ಬಿಡಲ್ಲ, ಕೋಆಪರೇಟ್ ಮಾಡಲ್ಲ. ಒಂದ್ ಸೈಡ್ ಪೊಲಿಟಿಕಲ್ ಪ್ರೆಷರ್, ಇನ್ನೊಂದ್ ಸೈಡ್ ಮೀಡಿಯಾ ಪ್ರೆಷರ್. ಇಷ್ಟೆಲ್ಲ ಮಧ್ಯೆ ಮೂಸಾ ತನ್ನ ಕೆರಿಯರ್, ತನ್ನ ಜಾಬ್ ಎಲ್ಲದನ್ನು ರಿಸ್ಕ್ ಅಲ್ಲಿ ಇಟ್ಟು ಸತ್ಯ ಹುಡ್ಕೋಕೆ ಹೊರಡ್ತಾನೆ. ಸೀಸನ್ 1 ತರಾನೇ ಸೀಸನ್ 2 ನಲ್ಲೂ ಗ್ರಾಮೀಣ ಭಾಗದ ಡಾರ್ಕ್ ಸೀಕ್ರೆಟ್ಸ್, ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಮತ್ತೆ ರೋಮಾಂಚನಗೊಳಿಸೋ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ಶಶಿಕುಮಾರ್ ಅವರ ರಗಡ್ ಲುಕ್ ಮತ್ತೆ ಇನ್ವೆಸ್ಟಿಗೇಷನ್ ಸೀನ್ಸ್ ಅಂತೂ ಸಖತ್ ಪ್ರಾಮಿಸಿಂಗ್ ಆಗಿದೆ. ಈ ಸೀರೀಸ್ ನ ಹೆಸರು ವದಂದಿ. ಈ ಸೀರೀಸ್ ನ ಸೀಸನ್ 2 ಈಗ ಪ್ರೈಮ್ ವಿಡಿಯೋದಲ್ಲಿ ತಮಿಳ್, ತೆಲುಗು, ಹಿಂದಿಯಲ್ಲಿ ಸ್ಟ್ರೀಮ್ ಆಗ್ತಿದೆ. ನೀವೇನಾದ್ರೂ ವದಂದಿ ಸೀಸನ್ 2 ಪ್ರೈಮ್ ನಲ್ಲಿ ನೋಡ್ತಿದ್ರೆ ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವೇನಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ಕಮಿಂಗ್ ಆಫ್ ಏಜ್ ಡ್ರಾಮಾ, ಫ್ಯಾಮಿಲಿ ಸೀಕ್ರೆಟ್ಸ್ ಮತ್ತು ಒಂದೊಳ್ಳೆ ರೊಮ್ಯಾಂಟಿಕ್ ಮಿಸ್ಟ್ರಿ ಇರೋ ಸೀರೀಸ್ ನ ಹುಡುಕ್ತಿದ್ರೆ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿರೋ ಈ ಹೊಸ ಸೀರೀಸ್ ನಿಮ್ಗೋಸ್ಕರನೇ. ಕಥೆಯ ಮೇನ್ ಕ್ಯಾರೆಕ್ಟರ್ ಹನಿ ಜಾಕ್ಸನ್. ಇವಳು ನ್ಯೂಯಾರ್ಕ್ ನಲ್ಲಿರೋ 17 ವರ್ಷದ ಕಂಪ್ಲೀಟ್ ಪರ್ಫೆಕ್ಷನಿಸ್ಟ್ ಹುಡುಗಿ. ತನ್ನ ಟ್ವಿನ್ ಬ್ರದರ್ ಕಾನರ್ ಮತ್ತೆ ಅಡಾಪ್ಟಿವ್ ಫಾದರ್ ಸ್ಟೀವನ್ ಜೊತೆಗೆ ಇರ್ತಾಳೆ. ಸಮ್ಮರ್ ಪ್ರೋಗ್ರಾಮ್ ಮಿಸ್ ಆದಾಗ ಈ ಆನಿಗೆ ಒಂದು ಶಾಕಿಂಗ್ ನ್ಯೂಸ್ ಸಿಗುತ್ತೆ. ಅದೇನಪ್ಪಾ ಅಂದ್ರೆ ತೀರಿ ಹೋಗಿರೋ ಇವರ ಗ್ರ್ಯಾಂಡ್ ಫಾದರ್ ಗಾರ್ಡನ್ ಕೆನಡಾದಲ್ಲಿರೋ ಒಂದು ಇಡೀ ಐಲ್ಯಾಂಡ್ ಆಸ್ತಿಯನ್ನ ಈ ಟ್ವಿನ್ಸ್ ಹೆಸರಿಗೆ ಬರೆದಿಟ್ಟಿರ್ತಾರೆ. ಆದ್ರೆ ಟ್ವಿಸ್ಟ್ ಇರೋದು ಇಲ್ಲಿ. ಆ ಆಸ್ತಿ ಬರೀ ಇಬ್ರಿಗಷ್ಟೇ ಅಲ್ಲ, ರಮೋನಾ ಅನ್ನೋ ಲೋಕಲ್ ಹುಡುಗಿಗೂ ಸೇರಿದ್ದು ಅಂತ ಗೊತ್ತಾಗುತ್ತೆ. ಈ ರಮೋನಾ ಬೇರೆ ಯಾರು ಅಲ್ಲ, ಆನಿಯ ತೀರಿ ಹೋಗಿರೋ ಮದರ್ ಗೋಲ್ಡಿಯ ಬಯೋಲಾಜಿಕಲ್ ಡಾಟರ್. ಆನಿ ತನ್ನ ತಾಯಿಯ ಸೀಕ್ರೆಟ್ ಪಾಸ್ಟ್ ತಿಳಿದುಕೊಳ್ಳೋಕೆ ಆ ರಿಮೋಟ್ ಐಲ್ಯಾಂಡ್ ಗೆ ಹೊರಡ್ತಾಳೆ. ಅಲ್ಲಿ ಸಿಗ್ನಲ್ ಕಟ್, ಕಂಪ್ಲೀಟ್ ಲೈಫ್ ಚೇಂಜ್. ರಮೋನಾ ಮತ್ತೆ ಆನಿ ನಡುವೆ ಸ್ಟಾರ್ಟಿಂಗ್ ನಲ್ಲಿ ಗಲಾಟೆ ಆದ್ರೂ ಇಬ್ಬರು ಸೇರಿ ತಮ್ಮ ಫ್ಯಾಮಿಲಿಯ ಡಾರ್ಕ್ ಸೀಕ್ರೆಟ್ಸ್ ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಗೊತ್ತಾಗೋ ಮೇನ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ರಮೋನಾ ಕೇವಲ ತಾಯಿಯ ಮಗಳಷ್ಟೇ ಅಲ್ಲ, ಇವರ ಅಡಾಪ್ಟಿವ್ ಫಾದರ್ ಸ್ಟೀಫನ್ ನ ಅಸ್ಲಿ ಬಯೋಲಾಜಿಕಲ್ ಡಾಟರ್. ಅಂದ್ರೆ ತಂದೆ ತಾಯಿ ಇಬ್ಬರ ಕಡೆಯಿಂದಲೂ ದೊಡ್ಡ ರಹಸ್ಯಗಳನ್ನ ಮುಚ್ಚಿಟ್ಟಿದ್ರು ಅಂತ ಗೊತ್ತಾಗುತ್ತೆ. ಈ ಎಲ್ಲಾ ಫ್ಯಾಮಿಲಿ ಸಸ್ಪೆನ್ಸ್ ಮಧ್ಯ ಆನಿಗೆ ಸಮ್ಮರ್ ರೊಮ್ಯಾನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿರೋ ಶಾಂತ ಸ್ವಭಾವದ ಎಲ್ಲಿಸ್ ಮತ್ತೆ ರಿಚ್ ವಿಜಿಟರ್ ರೋರಿ, ಈ ಇಬ್ಬರ ಮಧ್ಯೆ ಆನಿಯ ಲವ್ ಲೈಫ್ ಕನ್ಫ್ಯೂಸ್ ಆಗೋದು ನೋಡ್ಲಿಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇನಾದ್ರೂ ಎಮೋಷನಲ್ ರೋಲಿಂಗ್ ಟ್ವಿಸ್ಟ್ ಇರೋ ಡ್ರಾಮಾಗಳನ್ನ ಇಷ್ಟಪಡ್ತೀರಾ ಅಂದ್ರೆ ಈ ಸೀರೀಸ್ ನ ಮಿಸ್ ಮಾಡಬೇಡಿ. ಸೀರೀಸ್ ನ ಹೆಸರು ಸ್ಟರ್ಲಿಂಗ್ ಪಾಯಿಂಟ್. ಪ್ರೈಮ್ ವಿಡಿಯೋದಲ್ಲಿ ನೀವು ಈ ಸೀರೀಸ್ ನ ನೋಡಬಹುದು. ಇದಿಷ್ಟು ಈ ವಾರ OTTಗೆ ಬಂದಿರೋ ಸೀರೀಸ್ಗಳ ಲಿಸ್ಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ OTT ರಿಲೀಸ್ಗಳ ಅಪ್ಡೇಟ್ಸ್ ಕೊಡ್ತಿರ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.